ದೇವಸ್ಥಾನಕ್ಕೆ ಬರ್ಲಿ, ಕೊಟ್ಟೂರಿಗಾರ ಬರ್ಲಿ, ವೀರಭದ್ರ ದೇವಸ್ಥಾನಕ್ಕಾರ ಬರ್ಲಿ, ಇಲ್ಲದ್ರೆ ಇಲ್ಲೇ ಅವ್ರ ಅಂಗಡಿ ಪಕ್ಕದಾಗ ದುಗ್ಗಮ್ಮನ ದೇವಸ್ಥಾನ ಐತಲ್ಲ, ದುಗ್ಗಮ್ಮನ ದೇವಸ್ಥಾನಕ್ಕೆ ಬಂದ್ರಂತೂ ಬಹಳ ಖುಷಿ. ಯಾಕಂದ್ರೆ ಶಕ್ತಿ ದೇವತೆ ಅವಳು. ಹಾಗಾಗಿ ನಾನು ಇನ್ನೂ ಅನೇಕ ವಿಚಾರಗಳನ್ನ ಹೇಳ್ಬೇಕು ಅಂದ್ರೂ ಸಮಯದ ಅಭಾವ ಇರೋದ್ರಿಂದ ನಾನು ಸಂಕ್ಷಿಪ್ತವಾಗಿ ತಮ್ಮ ಗಮನಕ್ಕೆ ತಂದು ನನ್ನ 2 ಮಾತು ಮುಗಿಸ್ತೇನೆ. ತಮ್ಗೆಲ್ಲರಿಗೂ ಧನ್ಯವಾದ. 15ನೇ ತಾರೀಕಿನ ನಂತರ ಅವ್ರು ಡೇಟ್ ಕೊಡ್ತೇವೆ ಅಂತ ಹೇಳಿದ್ದಾರೆ. 15ನೇ ತಾರೀಕಿನ ನಂತರ ನಾವು ನಮ್ಮ ಕೆಲಸವನ್ನು ಪ್ರಾರಂಭ ಮಾಡ್ತೇವೆ. ಕೊಟ್ಟೂರು, ಕೂಡ್ಲಿಗಿ, ಅಗರಿಬೊಮ್ಮನಹಳ್ಳಿ 3 ತಾಲೂಕುಗಳನ್ನು ಒಂದೇ ದಿವಸ ಮಾಡುವಂಥ ಒಂದು ಪ್ಲಾನ್ ಮಾಡ್ಕೊಂಡಿದ್ದೀವಿ. ಅಲ್ಲಿಂದ ಪ್ರಾರಂಭವಾದ ನಮ್ಮ ಸಂಚಾರ ಎಲ್ಲೆಲ್ಲಿ ಹೋಗ್ಬೇಕು ಅದು ಎಲ್ಲ ಕಡೆಗೂ ಹೋಗಿ ಲೆಕ್ಕವನ್ನು ಸಂಗ್ರಹ ಮಾಡ್ಕೊಂಬರ್ತೀವಿ. ಮತ್ತು ಆಯಾ ತಾಲೂಕಿನಲ್ಲಿ ಒಂದೊಂದು 20 ಜನದ ದೇಣಿಗೆ ನೀಡಿದ ದಾನಿಗಳಿಂದ ಮಾಹಿತಿ ಸಂಗ್ರಹ ಮಾಡ್ಕೊಳಕ್ಕೆ ಒಂದು ತಾತ್ಕಾಲಿಕ ಸಮಿತಿಯನ್ನು ಮಾಡ್ತೇವೆ. ಆಯಾ ತಾಲೂಕಿನ ಮುಖಂಡರನ್ನ ಸಂಪರ್ಕ ಮಾಡಿ ಈಗಾಗಲೇ 3 ತಾಲೂಕುಗಳು ಅಲ್ಲಿ ಮಾಡಿದ್ದೇವೆ. ಇನ್ನು ಉಳಿದ ತಾಲೂಕುಗಳಿಗೂ ಸಂಪರ್ಕ ಮಾಡಿ 20 ಜನದ ಒಂದು ಕಮಿಟಿ ಮಾಡಿ ಅವ್ರವ್ರ ತಾಲೂಕಿನ ಭಾರತ ವಹಿವಾಟಿಂದ್ರಿ ಟ್ರಸ್ಟಿಂದ ಆಗಲಿ ಅವ್ರು ಹೇಳ್ತಾರ್ರಿ. ಅದಕ್ಕೆ ಸರಿಯಾದ ಸಾಕ್ಷಿಗಳು ಕೊಡ್ಲಿಲ್ಲ ನಮಗೆ. ನಾವು ಕೇಳೋ ಲೆಕ್ಕ ನಮಗೆ ಕೊಡ್ಲಿ ಮೇಡಮ್ ಅವರೇ, ಬೇರೆ ಏನು ಕೇಳಲ್ಲ. ನಾವು ಕೇಳ್ತಾರ ಸಮಾಜದಷ್ಟೇ, ದಾನಿಗಳಿಂದ ಬಂದತ್ತಷ್ಟೇ. ದೇವಸ್ಥಾನಕ್ಕೆ ಕರೆದು ಅಲ್ಪ ಸ್ವಲ್ಪ ಲೆಕ್ಕ ವ್ಯತ್ಯಾಸ ಆಗೈತಿ, ಇದನ್ನ ಇಲ್ಲಿಗೆ ಮುಗ್ಸನ್ರಿ, ಇದನ್ನ ಬೆಳೆಸೋದು ಬೇಡ, ನನ್ನ ಕ್ಷಮಿಸ್ರಿ ಅಂತ ಹೇಳ್ಬಿಟ್ರೆ ನಾವು ಎಲ್ಲರನ್ನು ಸಮಾಜದವರೆಲ್ಲರನ್ನು ವಿಶ್ವಾಸಕ್ಕೆ ತಗೊಂಡು ನಾವು ಅದಕ್ಕೆ ಒಂದು ವೇದಿಕೆ ಸಜ್ಜು ಮಾಡ್ಕೊಂಡು ಅವ್ರು ಎಲ್ಲಿ ಕರೀತಾರ ಅಲ್ಲಿ ಹೋಗ್ತೇವೆ. ನೋಡೋಣ ಕೊನೆಗೆ ಅದಲ್ಲ ಸರ್, ಸಮಾಜದ ಮುಂದೆ ಹೇಳಿದ್ರೆ ತಲೆ ಬಗ್ಸಿದ್ರೆ ನಾವು ರೆಡಿ. ಲೆಕ್ಕ ಕೇಳೋದು ಅಷ್ಟು ನಿಲ್ಲಿಸ್ತೇವೆ. 2 ಕಂಡೀಷನ್. ಒಂದನೇದು, ಇರೋ ಟ್ರಸ್ಟಿಗಳು ಉಮಾಪತಿಯನ್ನು ಹೊರತುಪಡಿಸಿ ಉಳಿದೆಲ್ಲ ಟ್ರಸ್ಟಿಗಳು ಟ್ರಸ್ಟಿಂದ ಹೊರಗೆ ಬರಬೇಕು. ಒಂದನೇದು ಅದು ಇರ್ಲಿ, ಪಾಪ ಮುಂಚಿನ ಕೊಟ್ಟಿದಾರ, ಇಲ್ಲಿ ಆಗಿರೋ ಲೆಕ್ಕಗಳನ್ನೆಲ್ಲ ಏನೇನೋ ಹೇಳಕ್ ಒಬ್ರು ಬೇಕಲ್ಲ, ಅದಕ್ಕೆ ಅವರೊಬ್ರು ಇರ್ಲಿ. ಅದರ ನಂತರ ಈಗೇನು ಸ್ವಾಮೀಜಿಗಳನ್ನ ಪದಚ್ಯುತಿಗೊಳಿಸಿದಾರಲ್ಲ ಅದನ್ನ ಅವ್ರ ರೆಸಲ್ಯೂಷನ್ ಹಿಂಪಡಿಲ್ಲ, ಹಿಂಪಡಿಲಿ. ಆವಾಗ ಸಮಾಜದವರೆಲ್ಲರೂ ಕರ್ಕೊಂಡ್ಬಂದು ನಾವು ಅವ್ರ ತಪ್ಪನ್ನ ಕ್ಷಮಿಸುತ್ತೇವೆ. ಅಲ್ಲ, ಅವ್ರು ಈಗ ಅವರು ಉಚ್ಚಾಟಿತ ಟ್ರಸ್ಟಿನೇ, ಅವ್ರೇನು ಹಾಲಿ ಕರ್ತವ್ಯ ಸ್ವಾಮೀಜಿ ಲೆಕ್ಕ ಏನಾರ ಇದ್ರೆ ಅವ್ರ ಲೆಕ್ಕನೂ ಬೇಕು, ಟ್ರಸ್ಟಿಗಳು ಏನಾರ ಮಾಡಿದ್ರೆ ಟ್ರಸ್ಟಿಗಳ ಲೆಕ್ಕನೂ ಬೇಕು. ಈಗ ಅವ್ರನ್ನ ಹಿಂಪಡಿಬೇಕು ಅನ್ನೋ ಉದ್ದೇಶ, ಅರ್ಥ ಅದೇ, ಮುಂದುವರಿಬೇಕು ಅನ್ನೋದು ನಮ್ಮ ಅಪೇಕ್ಷೆ. ಆ ಮುಂದಂತರ ಅದ್ರ ಬಗ್ಗೆ ಮುಂದಿನ ವಿಚಾರ ಮಾಡ್ತೀವಿ.